AMPM ನ್ಯೂಸ್ಗೆ ಸ್ವಾಗತ. ಇದು ಸತ್ಯ ಸುದ್ದಿ, ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ. ಇದ್ರೊಳಗೆ ಮೆನ್ಷನ್ ಮಾಡಬೇಕು. ಹಲವಾರು ಬಾರಿ ಹೋರಾಟ ಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತು ಮನವಿ ಕೊಟ್ಟಿದ್ದು ಕೂಡ ಸರ್ಕಾರ ಯಾವುದೇ ಕಾರಣವಾಗಿ ನಮಗೆ ಆಟೋ ರಿಕ್ಷಾ ಚಾಲಕರಿಗೆ ಸ್ಪಂದನೆ ಕೊಟ್ಟಿಲ್ಲ. ಹೀಗಾಗಿ ಹಿಂದಕ್ಕೂ ಕೂಡ ಹುಬ್ಬಳ್ಳಿ ಬಂದ್ ಮಾಡುವುದರ ಮುಖಾಂತರ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಶಕ್ತಿ ಯೋಜನೆಯನ್ನು ಕೂಡ ವಾಪಸ್ ತಗೊಳ್ಳಿಲ್ಲ ಮತ್ತು ಹಲವಾರು ಬಾರಿ ಆ ಹೋರಾಟದ ಮುಖಾಂತರ ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಬಡಾವಣೆ ಇರ್ಬೋದು, ASI ವ್ಯಾಪ್ತಿ ಇರ್ಬೋದು, ಇನ್ನಿತರ ಹಲವಾರು ಬಹಳಷ್ಟು ನಾವು ಬೇಡಿಕೆಗಳಿದ್ರು ಕೂಡ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಯಾವುದೇ ತರನಾದಂಥ ಯಾವುದು ಬೇಡಿಕೆಯನ್ನು ಈಡೇರಿಸಿಲ್ಲ. ಈಗೇನಾದರೂ ಮುಂದೆ ಬರುವಂಥ ದಿನಗಳಲ್ಲಿ ಅವರು ಈಡೇರಿಸಲಿಲ್ಲ ಅಂದರೆ ಇಡೀ ಉತ್ತರ ಕರ್ನಾಟಕದಾದ್ಯಂತ ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇಡೀ ಉತ್ತರ ಕರ್ನಾಟಕದಾದ್ಯಂತ ಹುಬ್ಬಳ್ಳಿ ಧಾರವಾಡ ಆಟೋ ರಿಕ್ಷಾ ಚಾಲಕರ ಸಂಘ, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಇಡೀ ಉತ್ತರ ಕರ್ನಾಟಕ ನಾವು ಮುಂದೆ ಬರುವಂಥ ದಿನಗಳಲ್ಲಿ ಸ್ಟ್ರೈಕ್ ಮಾಡಿ ಮತ್ತು ಬಂದ್ ಕರೆ ಕೊಡ್ತೇವೆ ಅಂತ ನಾವು ಹೇಳಿಕೆ ಸರ್ಕಾರಕ್ಕೆ ಇಷ್ಟಪಡ್ತೀವಿ. ಈ ಒಂದು ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಇವತ್ತೇನು ನಾವು ಕಾರ್ಯಕ್ರಮ ಪ್ರತಿಭಟನೆ ನಂಬಿಕೊಂಡಿದ್ದೀವಿ. ಈಗಾಗಲೇ ಶ್ರೀ ಶಕ್ತಿ ಯೋಜನೆ ಬಂದು ಇಡೀ ಆಟೋ ಚಾಲಕರ ಮೇಲೆ ಬಡವರಿದ್ದಾರೆ. ಆಟೋ ರಿಕ್ಷಾ ಚಾಲಕರ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ನಿಲ್ದಾಣಗಳನ್ನು ಮಹಾನಗರ ಅಡಿಯಲ್ಲಿ, ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಆಟೋ ರಿಕ್ಷಾ ನಿಲ್ದಾಣವನ್ನು ನಿರ್ಮಿಸಿ ಕೊಡಬೇಕಂತೆಂದು ಹಲವಾರು ಬಾರಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ, ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ನಾವು ಮನವಿ ಕೊಟ್ಟಿದ್ದೀವಿ. ಹಾಗೂ RTO ಕಚೇರಿಯಲ್ಲಿ ಆಟೋ ರಿಕ್ಷಾ ಪರ್ಮಿಟ್ ಅವಧಿ ಮುಗಿದ ತಿಂಗಳ ತಡವಾದರೆ ಪ್ರತಿ ತಿಂಗಳಿಗೆ 50 ರೂಪಾಯಿ ದಂಡವನ್ನು ವಸೂಲಿ ಮಾಡುತ್ತಿದ್ದಾರೆ. RTO ಕಚೇರಿಯಲ್ಲಿ ಖುದ್ದಾಗಿ ತಾವೇ ಅಧಿಕಾರಿಗಳು ಪರಿಶೀಲನೆ ಮಾಡಿ ಆ ದಂಡವನ್ನು ಕೈ ಬಿಡಬೇಕು ಅಂತಂದು ಅವರಿಗೆ ಕೇಳ್ಕೊಳ್ತೀವಿ. ಮತ್ತು ಸತ್ಯಮಾಪನ ಇಲಾಖೆಯಲ್ಲಿ ಆಟೋ ರಿಕ್ಷಾ ಪರ್ಮಿಟ್ ತಡವಾದರೆ ಪ್ರತಿ ತಿಂಗಳಿಗೆ 75 ರೂಪಾಯಿ ದಂಡವನ್ನು ವಸೂಲಿ ಮಾಡುತ್ತಿದ್ದಾರೆ. ಇದನ್ನು ಕೂಡ ಸಹ ಕೈ ಬಿಡಬೇಕು ಅಂತಂದು ಪ್ರತಿದಿನ ಹುಬ್ಬಳ್ಳಿ ಧಾರವಾಡ ಸತ್ಯಮಾಪನ ಇಲಾಖೆ ಪ್ರತಿದಿನ ಮೀಟರ್ ಕೆಲಸವನ್ನು ನಿಭಾಯಿಸಕತ್ತಿಲ್ಲ, ಅಲ್ಲಿ ಪ್ರತಿದಿನ ಕೆಲಸ ಮಾಡಬೇಕಂತಂದು ಹೇಳ್ತೀವಿ. ಹಾಗೂ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ RTO ಕಚೇರಿಯಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ ಪ್ರತ್ಯೇಕ ಟ್ರಯಲ್ ನೀಡಿ ಚಾಲಕರಿಗೆ ವಾಹನ ಪತ್ರ ಲೈಸೆನ್ಸ್ ನೀಡಬೇಕು. ಹಾಗೂ ನಗರದಲ್ಲಿ ಸಂಚರಿಸುವ ಟಾಟಾ AC, ಟಮ್ಟಮ್ ವಾಹನ, ಕ್ರೂಸರ್, ಖಾಸಗಿ ಇನ್ನಿತರ ವಾಹನಗಳನ್ನು ನಗರದಿಂದ 4 ರಿಂದ 5 ಕಿಲೋಮೀಟರ್ ದೂರ ಇಡಬೇಕು. ಹಾಗೂ ಹುಬ್ಬಳ್ಳಿ ನಗರದಲ್ಲಿ ಹಂಸಗಳು ಮತ್ತು ಚೆಕ್ಕುಗುಂಡಿಗಳು ಕೂಡಲೇ ದುರಸ್ತಿಯಾಗಬೇಕು. ಹುಬ್ಬಳ್ಳಿ ನಗರದಲ್ಲಿ 155 ಆಟೋ ರಿಕ್ಷಾ ನಿಲ್ದಾಣಗಳು, ಅದರಲ್ಲಿ 5 ನಿಲ್ದಾಣಗಳು ಪ್ರಮುಖ. ಈಗಿರುವಂಥ ಜಿಲ್ಲಾಧಿಕಾರಿಗಳು ಮಾಡಿಕೊಡಬೇಕೆಂದು ಆದೇಶಿಸಿದ್ದಾರೆ. ಇಲ್ಲಿಯವರೆಗೆ ಬನ್ನಿಮಂಕಳಿ ಆಟೋ ಸ್ಟ್ಯಾಂಡು ಹಾಗೂ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಸುರಂಗ ಮಾರ್ಗ ಆಗಿರುತ್ತದೆ. ತಕ್ಷಣ ಏರ್ಪೋರ್ಟ್ ಮುಂಭಾಗ, ಭಾರತ್ ಇಲ್ಲ, ಹಳೆ ಬಸ್ ಸ್ಟ್ಯಾಂಡ್, ಹೊಸ ಕಟ್ಟಡ ಮುಂಭಾಗದಲ್ಲಿ ಹೊಸ ಆಟೋ ನಿಲ್ದಾಣವನ್ನು ಕೂಡಲೇ ಮಾಡಬೇಕೆಂದು ಅವರಲ್ಲಿ ಮನವಿ ಮಾಡ್ಕೊಂತೀವಿ. ಇನ್ನೊಂದು ಏನಾಗೈತೆ ಸರ್ ಈಗ ಅಂತಂದ್ರೆ, ಈಗ ಬೆಂಗಳೂರಲ್ಲೇ ನಡೆಯಕತ್ತ ಪ್ರತಿನಿಧಿಗಳು, ಸಂಬಂಧಪಟ್ಟಂಥ ಶಾಸಕರು ಇರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇವತ್ತು ಈ ಕೆಲಸ ಮಾಡಿದ್ದಾರೆ. ಈಗೇನು ಫ್ಲೈಓವರ್ ಅಂತಂದು ಹೇಳಿ ಕೆಲಸ ಮಾಡಿ ಮತ್ತು ಹಂಸ್ ಮೇಲೆ ಏನು ಇದನ್ನು ಹಾಕ್ತಾ ಇದ್ದಾರೆ ಫಿಕ್ಸ್, ಅದು ಕೂಡ ಇವತ್ತು ತೆಗ್ಗು ಗುಂಡಿಗಳಿಂದ ಬಿದ್ದು ಜಾರಿ ಹೋಗಿ ಒಬ್ಬ ನಮ್ಮ ಆಟೋ ರಿಕ್ಷಾ ಚಾಲಕರಲ್ಲಿ ಒಂದು ಗರ್ಭಿಣಿಯಾದ ಮಹಿಳೆಯನ್ನು ಕೂಡ ಕುಂದಿರ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಆಟೋ ಇರ್ಬೋದು, ಮತ್ತು 2 ವೀಲರ್ ಇರ್ಬೋದು, ಕಾರ್ ಕೂಡ ಇರ್ಬೋದು. ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗಲಿಂದ ಇಡ್ಬೋದು, ಹೊಸೂರು ಗಾಳಿ ದುರ್ಗಮ್ಮನ ಗುಡಿತನೂ ಕೂಡ ಮೊನ್ನೆ ಕೂಡ ನಮ್ಮ ಆಟೋ ರಿಕ್ಷಾನು ಪಲ್ಟಿ ಆಯಿತು. ಮತ್ತು 2 ವೀಲರ್ದವ್ರು ಕೂಡ ಬಿದ್ದರು. ಅವ್ರು ಈಗಾಗಲೇ KMCಯಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಳಕತ್ತಾರ. ಅದಕ್ಕೆ ಸರ್ಕಾರ ಹೊಣೆಯೇನೋ, ಏನು ಸಂಬಂಧಪಟ್ಟಂಥ ಅಧಿಕಾರಿಗಳ ಹೊಣೆನೋ, ಶಾಸಕರ ಹೊಣೆನೋ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಕೂಡಲೇ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿರ್ಬೋದು ಮತ್ತು ಸಂಬಂಧಪಟ್ಟ ಶಾಸಕರಿರ್ಬೋದು, ಅಧಿಕಾರಿಗಳು ಕೂಡಲೇ ನಮ್ಮ ಹುಬ್ಬಳ್ಳಿ ಏನೋ ಅವಳಿ ನಗರ ಏನಿದೆಯಲ್ಲ, ಸ್ಮಾರ್ಟ್ ಸಿಟಿ ಅಂತಂದು ಹೇಳ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದೀರಿ, ಕೂಡಲೇ ಅದನ್ನು ಸ್ಮಾರ್ಟ್ ಸಿಟಿ ಮಾಡಬೇಕು. ಇಲ್ಲ ಅಂತಂದ್ರೆ ಇಡೀ ಉತ್ತರ ಕರ್ನಾಟಕದಾದ್ಯಂತ ಸೇರಿ ನಾವು ಹುಬ್ಬಳ್ಳಿ ಬಂದ್ ಮಾಡಿ ಅವ್ರಿಗೆ ಒಂದು ಮುತ್ತಿಗೆ ಹಾಕೋದ್ರ ಮುಖಾಂತರ ನಾವು ಮುಂದೆ ಬರುವಂಥ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ಅಂತ ಮಾಧ್ಯಮದ ಮುಖಾಂತರ ಅವರಿಗೆ ಮನವಿ ಮಾಡ್ಕೊಂತೀವಿ.